ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನಂಗೆ ಎಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹರಿಯಾಣದಲ್ಲಿ ಇಡೀ ದೇಶ ಬೆಚ್ಚಿ ಬೀಳೋ ಭಯಾನಕ ಘಟನೆಯಾಗಿದೆ. ಜನ ತಮಗಿಷ್ಟ ಬಂದ ಹಾಗೆ ಕಾನೂನು ಕೈಗೆ ತಗೊಂಡ್ರೆ ಇಂಥ ಘೋರ ಘಟನೆಗಳು ಆಗ್ತವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. 30 ಕಿಲೋಮೀಟರ್ ಕಾರ್ ಚೇಸಿಂಗ್, ನಡು ರಸ್ತೆಯಲ್ಲಿ ಶೂಟೌಟ್ ಸೇರಿ ಒಂದು ಸಿನಿಮೀಯ ರೀತಿಯ ಗುಂಪು ಹತ್ಯೆ ಘಟನೆಯಾಗಿದೆ. ಅಕ್ರಮವಾಗಿ ಹಸುಗಳನ್ನು ಸಾಗಿಸ್ತಿದ್ದ ಅಂತ ತಪ್ಪಾಗಿ ಅರ್ಥೈಸಿ 19 ವರ್ಷದ ವಿದ್ಯಾರ್ಥಿಯೊಬ್ಬನನ್ನು ಗುಂಡು ಹಾರಿಸಿ ಹತ್ಯೆ ಮಾಡಿರೋ ಘಟನೆ ಹರಿಯಾಣದಲ್ಲಿ ಆಗಿದೆ. ಅಲ್ಲಿನ ಫರೀದಾಬಾದ್ನಲ್ಲಿ ಆಗಸ್ಟ್ 23ನೇ ತಾರೀಕು ಈ ಘಟನೆಯಾಗಿದೆ. ಇವಾಗ ಬೆಳಕಿಗೆ ಬರ್ತಾ ಇದೆ. ಸ್ವಯಂ ಘೋಷಿತ ಗೋರಕ್ಷಕರ ಗುಂಪೊಂದು ನಗರದಲ್ಲಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸಲಾಗ್ತಿದೆ ಅಂತ ಹೇಳಿ ಆರೋಪ ಮಾಡಿ ಡಸ್ಟರ್ ಕಾರೊಂದನ್ನು ಚೇಸ್ ಮಾಡಿದ್ದಾರೆ. ವಿದ್ಯಾರ್ಥಿಯೊಬ್ಬನನ್ನು 30 ಕಿಲೋಮೀಟರ್ವರೆಗೆ ಚೇಸ್ ಮಾಡಿ ಕೊನೆಗೆ ಫೈರ್ ಓಪನ್ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ ಬಂದೂಕಿಂದ. ಆದರೆ ಆ ನಂತರ ಒಳಗಿಣುಕಿ ನೋಡಿದಾಗ ಯಾವುದೇ ಗೋಮಾಂಸ ಕಂಡಿಲ್ಲ. ಬದಲಿಗೆ ವಿದ್ಯಾರ್ಥಿ ಆರ್ಯನ್ ಮಿಶ್ರಾ ತನ್ನ 2 ಫ್ರೆಂಡ್ಸ್ ಶಾಂಕಿ ಮತ್ತು ಹರ್ಷಿತ್ ಜೊತೆಗೆ ಹೋಗ್ತಾ ಇದ್ದ. ಜೊತೆಗೆ ಕಾರಿನ ಹಿಂದಿನ ಸೀಟಿನಲ್ಲಿ 2 ಮಹಿಳೆಯರಿದ್ರು ಅಂತ ಗೊತ್ತಾಗಿದೆ. ಆಗ ಈ ಸ್ವಯಂ ಘೋಷಿತ ಗೋರಕ್ಷಕರಿಗೆ ಆಘಾತ ಆಗಿ ಅಲ್ಲಿಂದ ಪರಾರಿಯಾಗಿದ್ರು. ಈ ಸಂಬಂಧ ಕಡೆಗೂ ಕೂಡ ಪೊಲೀಸರು ಈ ಆರೋಪಿಗಳನ್ನು ಹಿಡಿದಿದ್ದಾರೆ. ಸೌರಭ್, ಅನಿಲ್, ಕೌಶಿಕ್, ವರುಣ್, ಕೃಷ್ಣ ಮತ್ತು ಆದೇಶ್ ಅನ್ನೋ 5 ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂದ ಹಾಗೆ ಕೆಲ ದಿನಗಳ ಹಿಂದಷ್ಟೇ ಇದೇ ಹರಿಯಾಣದ ದಾದ್ರಿ ಜಿಲ್ಲೆಯಲ್ಲಿ ಗೋಮಾಂಸ ಸೇವನೆ ಮಾಡಿದ್ದಾನೆ ಅಂತ ಹೇಳಿ ಒಬ್ಬ ವಲಸೆ ಕಾರ್ಮಿಕನನ್ನು ಹತ್ಯೆ ಮಾಡಲಾಗಿತ್ತು. ಈ ಸಂಬಂಧ ಆಗ 7 ಜನರನ್ನು ಅರೆಸ್ಟ್ ಮಾಡಲಾಗಿತ್ತು. ಅಮಿತ್ ಶಾ ಹೊಸದಾಗಿ ತಂದಿರೋ ಭಾರತೀಯ ನ್ಯಾಯ ಸಂಹಿತದಲ್ಲಿ ಈ ರೀತಿ ಗುಂಪುಗೂಡಿ ಯಾರ್ಯಾರನ್ನ ಹೊಡೆದು ಹತ್ಯೆ ಮಾಡಿದ್ರೆ ಮರಣದಂಡನೆ ಕೊಡಬಹುದು ಆ ಗುಂಪಿಗೆ. ಈ ರೀತಿ ಹೊಸ ಕಾನೂನು ಬಂದಿದೆ. ಆದರೂ ಕೂಡ ಈ ದೇಶದಲ್ಲಿ ಜನ ಈ ರೀತಿ ತಮಗಿಷ್ಟ ಬಂದ ಹಾಗೆ ಕಾನೂನು ಕೈ ತಗೊಳ್ಳೋದನ್ನ ನಿಲ್ಲಿಸಿಲ್ಲ. ಮತ್ತೊಂದು ಕಡೆ ಇಸ್ಲಾಂಗೆ ಮತಾಂತರವಾಗುವಂತೆ ಕಿರುಕುಳ ಕೊಟ್ಟ ಆರೋಪದಲ್ಲಿ ಮೆಡಿಕಲ್ ವಿದ್ಯಾರ್ಥಿಯೊಬ್ಬನನ್ನ ಅರೆಸ್ಟ್ ಮಾಡಿರೋ ಘಟನೆ ಉಡುಪಿಯಲ್ಲಿ ಆಗಿದೆ. ಇಲ್ಲಿನ ಮಣಿಪಾಲ್ ಕಾಲೇಜಿನ ವೈದ್ಯ ಮೊಹಮ್ಮದ್ ಡ್ಯಾನಿಶ್ ಖಾನ್ ಯುವತಿಯನ್ನ ಪ್ರೀತಿಸಿ ಆಕೆಯನ್ನ ಮದುವೆ ಆಗೋದಾಗಿ ಹೇಳಿ ಆ ಮದುವೆಗೆ ನೀನು ಇಸ್ಲಾಂಗೆ ಮತಾಂತರ ಆಗಬೇಕು ಅಂತ ಕಂಡೀಷನ್ ಹಾಕಿ ಕಿರುಕುಳ ಕೊಡ್ತಿದ್ದ ಅಂತ ಉಡುಪಿ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈಗ ಕೋರ್ಟ್ ಆತನಿಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಈ ಘಟನೆಯಾಗಿರೋದು ಕರ್ನಾಟಕದ ಉಡುಪಿಯಲ್ಲಿ. ಆತಂಕಕಾರಿ ಬೆಳವಣಿಗೆಯಲ್ಲಿ ಡೆಂಗ್ಯೂವನ್ನ ರಾಜ್ಯ ಸರ್ಕಾರ ಸಾಂಕ್ರಾಮಿಕ ರೋಗ ಅಂತ ಘೋಷಣೆ ಮಾಡಿದೆ. ವಿಪರೀತ ಹರಡ್ತಾ ಇದೆ ಡೆಂಗ್ಯೂ, ಬಿ ಕೇರ್ಫುಲ್, ಹುಷಾರಾಗಿರಿ. ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 2020 ಅಡಿಯಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಅಲ್ಲದೆ ಈ ಡೆಂಗ್ಯೂ ಸಂಬಂಧ ರಾಜ್ಯ ಸರ್ಕಾರ ಸ್ವಚ್ಛತೆ ಕಾಪಾಡದವರ ವಿರುದ್ಧ ಗ್ರಾಮಾಂತರ ಪ್ರದೇಶಗಳಲ್ಲಿ 200ರಿಂದ 1000 ರೂಪಾಯಿವರೆಗೆ ಹಾಗೂ ಸಿಟಿಗಳಲ್ಲಿ 2000 ರೂಪಾಯಿವರೆಗೆ ದಂಡ ಹಾಕ್ತೀವಿ ಅಂತ ಕೂಡ ಹೇಳಿದೆ. ಸೊಳ್ಳೆಯ ಸಂತಾನೋತ್ಪತ್ತಿಯನ್ನ ತಡೆಯೋ ರೀತಿಯಲ್ಲಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ಜನರಿಗೆ ಸರ್ಕಾರ ಕರೆ ಕೊಟ್ಟಿದೆ. ಏನು ಗರ್ಭ ನಿರೋಧಕಗಳನ್ನು ಕೊಡೋಕ್ಕಾಗಲ್ಲ ಸೊಳ್ಳೆಗಳಿಗೆ, ಬಟ್ ಸೊಳ್ಳೆಗಳು ಎಲ್ಲಿ ನೀರು ನಿಂತಿರೋ ಕಡೆ, ಆ ರೀತಿ ಕೊಳಚೆ ನೀರು ನಿಂತಿರೋ ಕಡೆ, ನೀರು ಹರಿಯದ ಜಾಗಗಳಲ್ಲಿ ಮಳೆ ಬಂದು ಹೋದ ನಂತರ ವಿಶೇಷವಾಗಿ ಅಲ್ಲಲ್ಲಿ ನೀರು ನಿಲ್ಲುತ್ತಲ್ಲ, ಅಲ್ಲಿ ಸಂತಾನೋತ್ಪತ್ತಿ ಮಾಡುತ್ತೆ, ಮೊಟ್ಟೆ ಇಟ್ಟು ಅವುಗಳನ್ನು ಮರಿ ಮಾಡುತ್ತೆ ಸೊಳ್ಳೆ. ಹಾಗಾಗಿ ಆ ರೀತಿ ಜಾಗಗಳು ಇರದಂತೆ ನಾವು ನೋಡ್ಕೋಬೇಕು. ಹಂಗಿದ್ದು ಕೂಡ ಸೊಳ್ಳೆಯನ್ನ ಪೂರ್ತಿ ನಾಶ ಮಾಡೋಕ್ಕಾಗೋದಿಲ್ಲ, ಇರ್ತವೆ. ಹಾಗಾಗಿ ಮನೆ ಒಳಗೆ ಬರದಂತೆ ನೀವು ನೆಕ್ಸ್ಟ್ ಲೇಯರ್ ಆಫ್ ಪ್ರೊಟೆಕ್ಷನ್ ಅನ್ನ ನಿಮ್ಮ ವಿಂಡೋಗಳಿಗೆಲ್ಲ ಮೆಶ್ ಹಾಕಿ ಸೀಲ್ ಮಾಡ್ಕೋಬೇಕು. ಗಾಳಿ ಬರಬೇಕು ಬಟ್ ಸೊಳ್ಳೆ ಬರಬಾರ್ದು. ಆ ರೀತಿ ಮೆಶ್ಗಳನ್ನು ಹಾಕಿ ನಿಮ್ಮ ದೊಡ್ಡ ಕಿಟಕಿಗಳಿಗೆ, ಚಿಕ್ಕ ಚಿಕ್ಕ ಕಿಟಕಿಗಳಿಗೆ ಆ ರೀತಿ ಹಾಕ್ಕೊಳ್ಳಿ. ಜೊತೆಗೆ ಅದಾದ ಮೇಲೆ ನಿಮ್ಮ ಕಾಸ್ಟ್ಯೂಮ್ ಮೇಲೆ, ನಿಮ್ಮ ಬಟ್ಟೆ ಮೇಲೆ ಸೊಳ್ಳೆಯನ್ನು ಓಡಿಸಬಹುದಾದ ಆ ರೋಲ್ ಆನ್ಗಳು ಬರ್ತವೆ. ಕಾಸ್ಟ್ಯೂಮಿಗೆ ಹಚ್ಕೊಂಡ್ರೆ ಸಾಕು, ಸೊಳ್ಳೆ 5-6 ಗಂಟೆ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಆ ರೀತಿ ಘಾಟ್ ಇರುತ್ತೆ ಅದು, ಅದನ್ನು ಬಳಸ್ಬೋದು. ಅಷ್ಟೊಂದು ಹೆಲ್ದಿ ಅಲ್ಲದೆ ಹೋದರೂ ಕೂಡ ಈ ಡೆಂಗ್ಯೂನಿಂದ ಬಚಾವಾಗೋಕ್ಕೆ ಅಟ್ಲೀಸ್ಟ್ ಆಗಾಗ ತುಂಬ ಸೊಳ್ಳೆ ಜಾಸ್ತಿ ಇರೋ ಟೈಮ್ನಲ್ಲಿ ಸೊಳ್ಳೆ ಕಾಯಿಲ್ಗಳನ್ನು ಹಾಕೋಬೋದು. ವಿಶೇಷವಾಗಿ ಲಿಕ್ವಿಡ್ ಎಲ್ಲ ಬರುತ್ತಲ್ಲ, ಅದನ್ನು ಬಳಸಬಹುದು. ಅದ್ರ ಹತ್ರನೇ ನೀವು ಕೂರಬೇಕು ಅಂತಿಲ್ಲ. ನೀವು ಮಲಗೋ ರೂಮ್ನಲ್ಲಿ ಅದನ್ನು ಹಾಕಿಡ್ಬೋದು. ಮಲಗೋಕ್ಕಿಂತ ಮುಂಚೆ ಆಫ್ ಮಾಡಿ ಒಂದು ರೌಂಡ್ ಫ್ಯಾನ್ ಆನ್ ಮಾಡಿಕೊಂಡು ರಿಫ್ರೆಶ್ ಮಾಡಿಕೊಂಡು ಆಮೇಲೆ ನೀವು ನಿದ್ರೆ ಮಾಡ್ಬೋದು. ಜೊತೆಗೆ ಸೊಳ್ಳೆ ಬ್ಯಾಟ್ ಬರ್ತಾವಲ್ಲ, ಅದನ್ನು ಹಿಡ್ಕೊಂಡು ಸ್ವಲ್ಪ ಸರ್ಕಸ್ ಮಾಡಿ ಮನೆ ಸುತ್ತ ಓಡಾಡಿ ಹುಡುಕಿ ಲೈಟ್ ಹಾಕೊಂಡು ಸೊಳ್ಳೆಗಳನ್ನು ಹೊಡೀರಿ. ಈ ರೀತಿ ಏನೋ ಒಂದು ಮಾಡಿ ಡೆಂಗ್ಯೂನ್ ಬರ್ಸ್ಕೋಬೇಡಿ, ಮಲೇರಿಯಾ, ಚಿಕುನ್ಗುನ್ಯಾ ಬರ್ಸ್ಕೋಬೇಡಿ. ಅತ್ಯಂತ ಡೇಂಜರಸ್ ಜೀವಿಗಳು ಈ ಸೊಳ್ಳೆಗಳು. ಕರ್ನಾಟಕದಲ್ಲಿ 10,000ಕ್ಕೂ ಅಧಿಕ ಡೆಂಗ್ಯೂ ಕೇಸ್ಗಳು ವರದಿಯಾಗಿವೆ. ಬಹುತೇಕ ಹೆಚ್ಚಿನ ಕೇಸ್ಗಳು ಬೆಂಗಳೂರಲ್ಲಿ ವರದಿಯಾಗಿವೆ. ಹೀಗಾಗಿ ಸರ್ಕಾರ ಈ ಕ್ರಮ ತಗೊಂಡಿದೆ.
ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ 2024 ಅಪರಾಜಿತ ಅನ್ನೋ ಅತ್ಯಾಚಾರ ವಿರೋಧಿ ಮಸೂದೆ ಪಾಸ್ ಮಾಡಲಾಗಿದೆ. ಕಲ್ಕತ್ತಾ ಟ್ರೇನಿ ಡಾಕ್ಟರ್ ಅತ್ಯಾಚಾರ ಹತ್ಯೆ ಕೇಸ್ ದೇಶದಲ್ಲಿ ತೀವ್ರ ಚರ್ಚೆಗೆ ಕಾರಣವಾದ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಸರ್ಕಾರ ಈ ದಿಟ್ಟ ಹೆಜ್ಜೆ ಇಟ್ಟಿದೆ. ಈ ಮೂಲಕ ಬಾಲಕಿಯರ ಹಾಗೂ ಮಹಿಳೆಯರ ವಿರುದ್ಧದ ಲೈಂಗಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಕಾನೂನನ್ನು ತಿದ್ದುಪಡಿ ಮಾಡಿದ ಮೊದಲ ರಾಜ್ಯ ಅನ್ನೋ ಖ್ಯಾತಿಗೆ ಬಂಗಾಳ ಪಾತ್ರ ಆಗಿದೆ. ಈ ಮಸೂದೆ ಪ್ರಕಾರ ಅತ್ಯಾಚಾರ ಎಸಗಿದ ತಪ್ಪಿತಸ್ಥರಿಗೆ ಮರಣದಂಡನೆ, ಯಾವುದೇ ಪರೋಲ್ಗಳಿಲ್ಲದೆ ಅಂದರೆ ಷರತ್ತುಗಳಿಲ್ಲದೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಬಹುದಾಗಿದೆ. ಹೀಗಾಗಿ ಇದೊಂದು ಐತಿಹಾಸಿಕ ನಿರ್ಣಯವಾಗಿದ್ದು ಉಳಿದೆಲ್ಲ ರಾಜ್ಯಗಳಿಗೂ ಈ ಮಸೂದೆ ಮಾದರಿಯಾಗಿದೆ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಏನೋ ಈ ಕೇಸ್ ಸಂಬಂಧ ಜೂನಿಯರ್ ಡಾಕ್ಟರ್ಸ್ ಕಲ್ಕತ್ತಾದ ಲಾಲ್ ಬಜಾರ್ ಪ್ರದೇಶದಲ್ಲಿರೋ ಪೊಲೀಸ್ ಸ್ಟೇಷನ್ ಮುಂದೆ ನಡೆಸ್ತಾ ಇರೋ ಪ್ರತಿಭಟನೆ ಮುಂದುವರೆದಿದೆ. ಅಲ್ಲದೆ ಈ ಕೇಸ್ನಲ್ಲಿ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಪೊಲೀಸ್ ಮುಖ್ಯಸ್ಥ ವಿನೀತ್ ಗೋಯಲ್ಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಟ್ರೇನಿ ಡಾಕ್ಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿರೋರು ಸೇರಿ ಒಟ್ಟು 18 ಎಫ್ಐಆರ್ಗಳು ದಾಖಲಾಗಿವೆ. ಅಲ್ಲದೆ 110 ಜನರನ್ನ ಪರೀಕ್ಷೆ ಮಾಡಿದ್ದು ಈವರೆಗೆ 50 ಜನರನ್ನ ಬಂಗಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಕಲ್ಕತ್ತಾದಲ್ಲಿ ಟ್ರೇನಿ ಡಾಕ್ಟರ್ ಅತ್ಯಾಚಾರ ಹತ್ಯೆ ಖಂಡಿಸಿ ಡಾಕ್ಟರ್ಗಳು ನಡೆಸ್ತಾ ಇದ್ದ ಪ್ರತಿಭಟನೆ ವಿರುದ್ಧ ಟಿಎಂಸಿ ಶಾಸಕಿ ಅರುಂಧತಿ ಮೈತ್ರಾ ಡಾಕ್ಟರ್ಗಳನ್ನ ಕಟುಕರು ಅಂತ ನೆನೆಸಿದ್ರು. ಈ ಸಂಬಂಧ ಶಾಸಕಿ ಹೇಳಿಕೆಯ ವಿಡಿಯೋವನ್ನ ಬಿಜೆಪಿ ರಿಲೀಸ್ ಮಾಡಿತ್ತು. ಇದಕ್ಕೆ ಭಾರಿ ಆಕ್ರೋಶ ಕೇಳಿಬಂದ ಬೆನ್ನಲ್ಲೇ ಟಿಎಂಸಿ ಅರುಂಧತಿಗೆ ಚೀಮಾರಿ ಹಾಕಿ ಇನ್ಮುಂದೆ ಸರಿಯಾಗಿ ಹೇಳಿಕೆ ನೀಡುವಂತೆ ತಾಕೀತು ಮಾಡಿದೆ. ನಟ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಒಳಗೆ ಒಂದಷ್ಟು ಘಟನೆ ನಡೆದಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರೋ ಫೋಟೋವನ್ನ ತೆಗೆಯಲಾಗಿದ್ದ ಮೊಬೈಲ್ ಅನ್ನ ನಾಗನ ಕಡೆಯ ಕೈದಿಗಳು ಕಲ್ಲಿನಿಂದ ಜಜ್ಜಿ ಸಣ್ಣ ಪೀಸು ಕೂಡ ಸಿಗದಂತೆ ಪುಡಿ ಮಾಡಿ ಟಾಯ್ಲೆಟ್ಗೆ ಹಾಕಿದ್ದಾರೆ ಅಂತ ಆರೋಪ ಮಾಡಲಾಗ್ತಿದೆ. ಆಗಸ್ಟ್ 3ನೇ ತಾರೀಕು ವೇಲು ಅನ್ನೋ ಕೈದಿ ಈ ಫೋಟೋ ತೆಗೆದಿದ್ದ ಅಂತ ವಿಚಾರ ಆಚೆಗೆ ಬಂದಿತ್ತು. ಸೊ ಅದನ್ನ ಟಾಯ್ಲೆಟ್ಗೆ ಹಾಕಿದ್ದಾರೆ ಅಂತ ವೇಲು ತನಿಖಾಧಿಕಾರಿಗಳು ವಿಚಾರಣೆ ನಡೆಸೋ ವೇಳೆ ಹೇಳಿದ್ದಾನೆ. ಇಷ್ಟು ದಿನ ಟಿವಿ ಸಹವಾಸ ಬೇಡ ಅಂದಿದ್ದ ದರ್ಶನ್ ಈಗ ಟಿವಿ ಬೇಕು ಅಂತ ಕೇಳ್ತಿದ್ದಾರಂತೆ. ಊಟ ಕೊಡೋಕೆ ಜೈಲ್ ಸಿಬ್ಬಂದಿ ಬಂದಿದ್ದಾಗ ಈ ಡಿಮಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಜೈಲ್ ರೂಲ್ಸ್ ನಂತೆ ದರ್ಶನ್ ಸೆಲ್ಗೆ ಟಿವಿ ಕೊಡೋ ಬಗ್ಗೆ ಅಧಿಕಾರಿಗಳು ಯೋಚನೆ ನಡೆಸಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ತನ್ನ ಬಗೆಗಿನ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಜೈಲು ಸಿಬ್ಬಂದಿ ಬಳಿ ದರ್ಶನ್ ಪದೇ ಪದೇ ಕೇಳ್ತಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಈ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಇನ್ನೆರಡು ದಿನಗಳಲ್ಲೇ ಪೊಲೀಸರು ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸೋಕೆ ಕೋರ್ಟ್ನಲ್ಲಿ ಹೋರಾಟ ನಡೆಸೋದಾಗಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ದರ್ಶನ್ ರನ್ನ A1 ಮಾಡ್ತಾರೋ A2 ಮಾಡ್ತಾರೋ ಅದು ತನಿಖಾಧಿಕಾರಿಗಳಿಗೆ ಬಿಟ್ಟಿದ್ದು ಅಂತ ಕೂಡ ಹೇಳಿದ್ದಾರೆ. ಏನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿ ಅನುಕುಮಾರ್ ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಧೂಮಪಾನ, ಗುಟ್ಕಾ, ಪಾನ್ ಬ್ಯಾನ್, ಜೊತೆಗೆ ದೇವಿಯ ದರ್ಶನದ ವೇಳೆ ಮೊಬೈಲ್ ಬಳಕೆ ಕೂಡ ಬ್ಯಾನ್ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಸದ್ಯ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ಕೊಟ್ಟ ವೇಳೆ ಸಿಎಂ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆ ನಡೆಸಿ ಬೆಟ್ಟದ ಅಭಿವೃದ್ಧಿ ಕುರಿತು ಅಧಿಕಾರಿಗಳೊಂದಿಗೆ ಮಹತ್ವದ ಮೀಟಿಂಗ್ ಕೂಡ ನಡೆಸಿದ್ದಾರೆ. ಮತ್ತೊಂದು ಕಡೆ ಮೂಡಾ ಹಗರಣದಲ್ಲಿ ಆರೋಪವನ್ನು ಹೊತ್ತಿರೋ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ರನ್ನ ಹಾವೇರಿ ಯೂನಿವರ್ಸಿಟಿಯ ಕುಲಪತಿಯಾಗಿ ನೇಮಕ ಮಾಡಿ ಗಿಫ್ಟ್ ಕೊಟ್ಟಿದ್ದ ಸರ್ಕಾರ ಉಲ್ಟಾ ಹೊಡೆದಿದೆ. ಭಾರಿ ಆಕ್ರೋಶ ವ್ಯಕ್ತವಾಯಿತು. ಹೀಗಾಗಿ ಸರ್ಕಾರ ಈ ಆದೇಶವನ್ನ ಕ್ಯಾನ್ಸಲ್ ಮಾಡಿದೆ. ಏನೋ ದಿಲ್ಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಇಂಪಾರ್ಟೆಂಟ್ ಇದು. ಕೇಜ್ರಿವಾಲ್ಗೆ ದಿಲ್ಲಿ ಕೋರ್ಟ್ ಸಮನ್ಸ್ ನೀಡಿದೆ. ಮಂಗಳವಾರ ಕೇಜ್ರಿವಾಲ್ ವಿರುದ್ಧ ಸಿಬಿಐ ಪೂರಕ ಆರೋಪ ಪಟ್ಟಿ ಅಂದರೆ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಅದರ ವಿಚಾರಣೆ ಮಾಡಿದ ಕೋರ್ಟ್ ಕೇಜ್ರಿವಾಲ್ ಮತ್ತು ಇತರರ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಲಭ್ಯವಾಗಿವೆ ಅಂತ ಹೇಳಿದೆ. ಹೀಗಾಗಿ ಎಲ್ಲ ಆರೋಪಿಗಳು ಅಂದರೆ ಕೇಜ್ರಿವಾಲ್, ದುರ್ಗೇಶ್ ಪಾಠಕ್, ಅಮಿತ್ ಅರೋರಾ, ವಿನೋದ್ ಚೌಹಾಣ್, ಆಶೀಶ್ ಮಾಥೂರ್ ಮತ್ತು ಪಿ ಶರತ್ ರೆಡ್ಡಿಗೆ ಸಮನ್ಸ್ ಜಾರಿ ಮಾಡಿ ಅಂತ ಹೇಳಿದೆ. ಈ ಮೂಲಕ ಕೇಜ್ರಿವಾಲ್ ವಿರುದ್ಧದ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಗ್ತಾ ಇದೆ. ಯಾಕಂದ್ರೆ ಸದ್ಯಕ್ಕೆ ಅವರು ಆರೋಪಿಯಾಗಿ ಜೈಲಲ್ಲಿದ್ದಾರೆ. ವಾಪಸ್ ಬರ್ತೀನಿ ಅನ್ನೋ ನಂಬಿಕೆಯಿಂದ ಸಿಎಂ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿಲ್ಲ. ಆದರೆ ಈಗ ಕೋರ್ಟೆ ಎವಿಡೆನ್ಸ್ ಇದೆ, ಆಧಾರಗಳಿವೆ ಅಂತ ಓಪನ್ ಆಗಿ ಹೇಳಿದೆ. ಹೀಗಾಗಿ ಕೇಜ್ರಿವಾಲ್ ವಿರುದ್ಧ ತೀರ್ಪು ಕೊಡೋ ಸಂದರ್ಭ ಬಂದರೆ ಅವರು ಅಪರಾಧಿ ಆಗ್ತಾರೆ. ಆಗ ಸಿಎಂ ಸ್ಥಾನದಿಂದ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಅನರ್ಹತೆ ಕೂಡ ಅವರಿಗೆ ತೂಗುಗತಿಯಾಗಿ ಕಾಡುತ್ತೆ. ಹೀಗಾಗಿ ಈ ಬೆಳವಣಿಗೆ ಕೇಜ್ರಿವಾಲ್ ಪಾಲಿಗೆ ಅತ್ಯಂತ ನಿರ್ಣಾಯಕ ಅಂತ ಪರಿಗಣಿಸಲಾಗ್ತಾ ಇದೆ. ಭದ್ರತಾ ಪಡೆಯ ಮಹತ್ವದ ಕಾರ್ಯಾಚರಣೆಯಲ್ಲಿ 9 ನಕ್ಸಲರನ್ನ ಹೊಡೆದುರುಳಿಸಿರೋ ಘಟನೆ ಛತ್ತೀಸ್ಗಢದಲ್ಲಿ ಆಗಿದೆ. ಗುಪ್ತಚರ ಮಾಹಿತಿ ಮೇರೆಗೆ ಅಲ್ಲಿನ ಬಿಜಾಪುರ ಮತ್ತು ದಾಂತೆವಾಡ ಜಿಲ್ಲೆಗಳ ಗಡಿಯಲ್ಲಿ ನಕ್ಸಲರು ಇರೋದು ಗೊತ್ತಾಗಿ ಕಾರ್ಯಾಚರಣೆ ಮಾಡಿದ ಸೇನೆ 9 ನಕ್ಸಲರನ್ನ ಹೊಸಕಿ ಹಾಕಿದೆ. ಜೊತೆಗೆ ಇನ್ನೂ ಕೂಡ ಗುಂಡಿನ ದಾಳಿ ಮುಂದುವರೆದಿದೆ ಅಲ್ಲಿ. ಅಲ್ಲದೆ ಮೃತಪಟ್ಟ ನಕ್ಸಲ್ ಬಳಿ ಇದ್ದ ರೈಫಲ್ ಹಾಗೂ ಇತರ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ. ಕಾರ್ಯಾಚರಣೆ ವೇಳೆ ಭದ್ರತಾ ಪಡೆಗಳಿಗೆ ಯಾವುದೇ ಹಾನಿಯಾಗಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.
ಮೀಟು ಅಭಿಯಾನದ ನಡುವೆನೆ ಮಲಯಾಳಂ ಚಲನಚಿತ್ರ ಅಕಾಡೆಮಿ ಮಾಜಿ ಅಧ್ಯಕ್ಷ ನಿರ್ಮಾಪಕ ರಂಜಿತ್ ಕೇರಳ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬಂಗಾಳಿ ನಟಿ ಶ್ರೀಲತಾ ಮಿತ್ರ ಆಗಸ್ಟ್ 26ನೇ ತಾರೀಕು ರಂಜಿತ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿ ದೂರು ಕೊಟ್ಟಿದ್ರು. ಈ ಸಂಬಂಧ ಕೊಚ್ಚಿ ಪೊಲೀಸರು ರಂಜಿತ್ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಡಿಫೆನ್ಸ್ ಪ್ರಪೋಸಲ್ಗಳಿಗೆ ಅಪ್ರೂವಲ್ ಕೊಟ್ಟಿದೆ. ಬರೋಬ್ಬರಿ 1.44 ಲಕ್ಷ ಕೋಟಿ ಮೌಲ್ಯದ ರಕ್ಷಣಾ ಉಪಕರಣಗಳ ಖರೀದಿಗೆ ಓಕೆ ಮಾಡಿದೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ DAC ಮೀಟಿಂಗ್ ನಡೆದಿತ್ತು. ಅಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಯುದ್ಧ ಟ್ಯಾಂಕ್ಗಳು, ಯುದ್ಧ ನೌಕೆಗಳು, ರೆಡಾರ್ ಸಿಸ್ಟಮ್ಸ್ ಮತ್ತು ಯುದ್ಧ ವಿಮಾನಗಳನ್ನು ಇದರಲ್ಲಿ ಖರೀದಿ ಮಾಡಲಾಗುತ್ತೆ. ನೆರೆಯ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಎಡಬಿಡದೆ ಸುರಿತಾ ಇರೋ ಮಳೆಯ ಆರ್ಭಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗ್ತಾ ಇದೆ. ಆಂಧ್ರದಲ್ಲಿ ಈವರೆಗೆ 19, ತೆಲಂಗಾಣದಲ್ಲಿ 16 ಜನ, 2 ರಾಜ್ಯಗಳಲ್ಲಿ ಟೋಟಲ್ 35ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಭಾರಿ ಮಳೆಯಿಂದಾಗಿ ಜಲ ಪ್ರವಾಹ ಉಂಟಾಗಿ ಮನೆ ಮಠ ಕಳ್ಕೊಂಡವರಿಗಾಗಿ 2 ರಾಜ್ಯಗಳಲ್ಲಿ ಒಟ್ಟು 47,000 ನಿರಾಶ್ರಿತ ಶಿಬಿರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು PM ನರೇಂದ್ರ ಮೋದಿ ಬ್ರೂನೆ ದೇಶಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. ಈ ಮೂಲಕ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಈ ದೇಶಕ್ಕೆ ಹೋದಂತಾಗಿದೆ. 2 ದಿನಗಳ ಬ್ರೂನೆ ಪ್ರವಾಸದಲ್ಲಿರೋ ಮೋದಿ ಅವರನ್ನ ಅಲ್ಲಿನ ಅನಿವಾಸಿ ಭಾರತೀಯರು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಈ ಭೇಟಿ ಟೈಮ್ನಲ್ಲಿ ಮೋದಿ ಅಲ್ಲಿನ ರಾಜ ಹಸನಲ್ ಬೋಲ್ಖಿಯಾ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ರಕ್ಷಣೆ, ತೈಲ ಮತ್ತು ಇತರ ಕ್ಷೇತ್ರಗಳ ಕುರಿತು ಒಪ್ಪಂದ ಆಗುತ್ತೆ. ಬ್ರೂನೆ ಭೇಟಿ ಬಳಿಕ PM ನರೇಂದ್ರ ಮೋದಿ ಅಲ್ಲಿಂದಲೇ ಹಾಗೆ ಸೀದಾ ಸಿಂಗಪುರ್ ಕಡೆಗೆ ಪ್ರಯಾಣವನ್ನ ಮುಂದುವರಿಸ್ತಾರೆ. ಏನೋ CM ವಿರುದ್ಧ ಅಪ್ಪನ ಮನೆ ಆಸ್ತಿನ ಅಂತ ಪದ ಪ್ರಯೋಗ ಮಾಡಿದ್ದ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲ ಸಿದ್ದರಾಮಯ್ಯ ಬಳಿ ಕ್ಷಮೆಯಾಚನೆ ಮಾಡಿದ್ದಾರೆ. ಜಿಂದಾಲ್ಗೆ ಭೂಮಿ ಕೊಟ್ಟಿರೋ ವಿಚಾರವಾಗಿ CM ವಿರುದ್ಧ ಹೇಳಿಕೆ ಕೊಟ್ಟಿದ್ರು. ಅಲ್ಲಿ ಅಪ್ಪನ ಆಸ್ತಿನ ಅನ್ನೋ ಪದವನ್ನ ಬಳಕೆ ಮಾಡಿದ್ರು. ಆ ರೀತಿ ಪದ ಬಳಸಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಕೇಳಿದ್ದಾರೆ ಬೆಲ್ಲದ್. ಏನೋ ಭಾರತದ ಷೇರುಪೇಟೆ ಫ್ಲಾಟ್ ಟ್ರೆಂಡ್ ಅನ್ನ ಮುಂದುವರೆಸಿದೆ. ಕಳೆದ ಬಾರಿ ಗ್ರೀನ್ ನಲ್ಲಿ ಎಂಡ್ ಆಗ್ತಾ ಇತ್ತು, ಈಗ ರೆಡ್ ನಲ್ಲಿ ಎಂಡ್ ಆಗಿದೆ. ಅಂದ್ರೆ ಸೆನ್ಸೆಕ್ಸ್ ಮಾತ್ರ ರೆಡ್ ನಲ್ಲಿ ಎಂಡ್ ಆಗಿದೆ. ನಿಫ್ಟಿ ಚೂರು ಎಡ್ಜ್ ಗ್ರೀನ್ ಟಚ್ ಮಾಡಿದೆ. SBI ಲೈಫ್ ಇನ್ಶೂರೆನ್ಸ್, ICICI ಬ್ಯಾಂಕ್, ಶ್ರೀರಾಮ್ ಫೈನಾನ್ಸ್, HDFC ಲೈಫ್ ಶೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಇನ್ಫೋಸಿಸ್, ಬಾಲಾಜಿ ಫೈನಾನ್ಸ್, JSW ಸ್ಟೀಲ್ ಮತ್ತು ಅದಾನಿ ಪೋರ್ಟ್ ಶೇರುಗಳು ಲಾಸ್ ಮಾಡಿಕೊಂಡ್ವು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 4 ಪಾಯಿಂಟ್ ಡೌನ್ ಆಗಿ 82,555ಕ್ಕೆ, ನಿಫ್ಟಿ 1 ಪಾಯಿಂಟ್ ಗಳಿಸಿ 25,279ಕ್ಕೆ ರೀಚ್ ಆಯಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 5 ಪೈಸೆ ಡೌನ್ ಆಗಿ 83 ರೂಪಾಯಿ 96 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 17 ರೂಪಾಯಿ ಕಮ್ಮಿಯಾಗಿ 71,494 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 10 ರೂಪಾಯಿ ಡೌನ್ ಆಗಿ 65,490 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 502 ರೂಪಾಯಿ ಡೌನ್ ಆಗಿ 82,278 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.